ನಾನು ನನ್ನ ಲೈಫನ್ನು ತುಂಬಾ ಸೀರಿಯಸ್ ಆಗಿ ನಾನ್ ಸ್ಟಾಪ್ ಆಗಿ ಲೀಡ್ ಮಾಡಿರುವೆ. ಏನೇ ಆದರೂ ಕೂಡ ಜಗ್ಗದೆ ಬಗ್ಗದೆ ಹೆದರದೆ ಕುಗ್ಗದೆ ಹಾಗೆ ನಾನ್ ಸ್ಟಾಪ್ ಆಗಿ ಕಂಟಿನ್ಯೂ ಮಾಡ್ತಾನೆ ಬಂದಿರುವೆ. ಸಿಕ್ಕಾಪಟ್ಟೆ ಬುಕ್ಸ್ಗಳನ್ನು ಓದಿರುವೆ, ಬೇಡದೇ ಇರೋದನ್ನು ಕೂಡ ಓದಿರುವೆ, ಸಿಕ್ಕಾಪಟ್ಟೆ ಕೆಲಸನೂ ಕೂಡ ಮಾಡಿರುವೆ, ಹಾರ್ಡ್ ವರ್ಕ್ ಮಾಡಿರುವೆ, ಮತ್ತು ನನಗಿಂತಲೂ ನನ್ನ ವಯಸ್ಸಿಗೆ ಮೀರಿದ ಮಾತುಗಳನ್ನು ಕೂಡ ಆಡಿರುವೆ, ಹೆಜ್ಜೆಗಳನ್ನು ಕೂಡ ಇಟ್ಟಿರುವೆ, ಮತ್ತು ಜೀವ ಹೋಗೋ ಥರ ರಿಸ್ಕ್ಗಳನ್ನು ಕೂಡ ತೆಗೆದುಕೊಂಡಿರುವೆ. ಸಿಕ್ಕಾಪಟ್ಟೆ ಕೆಲಸನೂ ಮಾಡಿರುವೆ, ಮತ್ತು ಕೆಲವೊಂದು ಸರ್ತಿ ದಿನದಲ್ಲಿ 18-20 ಗಂಟೆ ಕೂಡ ಕಂಟಿನ್ಯೂಸ್ ಆಗಿ ಕೆಲಸ ಮಾಡಿರುವೆ. ಸೊ ಆದರೆ ಈಗ ನಾನು ಎಲ್ಲವನ್ನ ಕೂಡ ಸ್ವಲ್ಪ ಸ್ಲೋ ಡೌನ್ ಮಾಡ್ತಾ ಇರುವೆ. ಇಂಟೆನ್ಷನ್ ಆಗಿ ಎಲ್ಲವನ್ನ ಕೂಡ ಸ್ವಲ್ಪ ಕಮ್ಮಿ ಮಾಡ್ತಾ ಇರುವೆ. ಬೇಕಂತಲೇ ನಾನು ಸ್ಲೋ ಲಿವಿಂಗ್ ಟೆಕ್ನಿಕನ್ನು ಅಡಾಪ್ಟ್ ಮಾಡಿಕೊಳ್ತಾ ಇರುವೆ. ಯಾಕೆ ಈ ಟೆಕ್ನಿಕಪ್ಪ ಅಂತಂದರೆ ಬೆಟರ್ ಲಿವಿಂಗ್. ಸ್ಲೋ ಲಿವಿಂಗ್ ಟೆಕ್ನಿಕ್ ಈಸ್ ಫಾರ್ ಬೆಟರ್ ಲಿವಿಂಗ್ ಅನ್ನೋ ಒಂದು ರಿಯಲೈಸೇಷನ್ನು ನನಗೀಗ ಆಗಿದೆ. ಕೆಟ್ಟ ಮೇಲೆ ಬುದ್ಧಿ ಬರುತ್ತೆ ಅಂತಾರಲ್ಲ, ಕಳ್ಕೊಂಡಾಗ ಅದರ ವ್ಯಾಲ್ಯೂ ಗೊತ್ತಾಗತ್ತೆ ಅಂತಾರಲ್ಲ. ಸೊ ಆ ಒಂದು ಸ್ಟೇಜ್ಗೆ ನಾನೀಗ ಬಂದು ತಲುಪಿರುವೆ. ಸೊ ಈಗ ನನಗೆ ಗೊತ್ತಾಗಿದೆ. ಸೊ ಜಾಸ್ತಿ ಸ್ಪೀಡಾಗಿ ಹೋಗಿ ಏನೂ ಪ್ರಯೋಜನವಿಲ್ಲ, ಸ್ಲೋ ಆಗಿ ಹೋಗೋಣ, ಕನ್ಸಿಸ್ಟೆಂಟಾಗಿ ಹೋಗೋಣ ಅನ್ನೋ ಒಂದು ಜ್ಞಾನೋದಯ ಆಗಿದೆ. ಅದಕ್ಕಾಗಿ ನಾನು ನನ್ನ ಲೈಫಲ್ಲಿ 18 ಸಂಗತಿಗಳನ್ನು ಬೇಕಂತಲೇ ಸ್ಟಾಪ್ ಮಾಡ್ತಾ ಇರುವೆ. ನಾನು ಈ 18 ಸಂಗತಿಗಳನ್ನು ಸ್ಟಾಪ್ ಮಾಡೋಕ್ಕೆ ಶುರು ಮಾಡಿದಾಗಿನಿಂದ ನನ್ನ ಲೈಫು ಬೆಟರ್ ಸಾಗ್ತಾ ಇದೆ. ಐ ಆಮ್ ಲಿವಿಂಗ್ ಬೆಟರ್. ಸೊ ನೀವು ಕೂಡ ಒಂದು ಬೆಟರ್ ಲಿವಿಂಗನ್ನು ಎಂಜಾಯ್ ಮಾಡಬೇಕಪ್ಪ ಅಂತಂದರೆ ಈ 18 ಸಂಗತಿಗಳನ್ನು ಈಗಲೇ ಸ್ಟಾಪ್ ಮಾಡಿ ಅವು ಇಂತಿವೆ. ಈ 18 ಸಂಗತಿಗಳನ್ನು ನಾನು ಈ ರೀತಿ 5 ಸೆಕ್ಷನ್ಗಳಲ್ಲಿ ಡಿವೈಡ್ ಮಾಡಿರುವೆ. ಮೈಂಡ್, ಫುಡ್, ಪ್ರೆಸೆಂಟ್ ಲಿವಿಂಗ್, ಫಿಟ್ನೆಸ್ ಆ್ಯಂಡ್ ಫೈನಾನ್ಸ್. ಈ 5 ಸೆಕ್ಷನ್ಗಳಲ್ಲಿರುವ ಅವಾಯ್ಡ್ ಮಾಡಬೇಕಾದ ಸಂಗತಿಗಳನ್ನು ನಾನೀಗ ನಿಮಗೆ ಒಂದೊಂದಾಗಿ ಹೇಳುವೆ. ನಂಬರ್ 1, ಸ್ಟಾಪ್ ಥಿಂಕಿಂಗ್ ಅಬೌಟ್ ಪ್ರಾಬ್ಲಮ್ಸ್ಗಳ ಬಗ್ಗೆ ತಲೆ ಕೆಡಿಸಿಕೊಳ್ಳೋದನ್ನು ನಿಲ್ಲಿಸಿ. ಪ್ರಾಬ್ಲಮ್ ಬಂದಿದೆ ಅಂತಂದರೆ ಅದು ನಿಮ್ಮ ಒಳ್ಳೆಯದಕ್ಕಿಗೇನೆ ಬಂದಿರುತ್ತೆ, ನಿಮ್ಮನ್ನು ಪವರ್ಫುಲ್ ಮಾಡುತ್ತೆ, ಯಾರು ನಿಮ್ಮವರು ಯಾರು ನಿಮ್ಮವರಲ್ಲ ಅನ್ನೋದನ್ನು ನಿಮಗೆ ತಿಳಿಸ್ಕೊಡುತ್ತೆ. ಬಟ್ ನೀವು ಪ್ರಾಬ್ಲಮ್ಸ್ಗಳ ಬಗ್ಗೆ ತುಂಬಾ ಸೀರಿಯಸ್ ಆಗಿ ಜಾಸ್ತಿ ತಲೆ ಕೆಡಿಸಿಕೊಳ್ತಾ ಹೋದರೆ ಆ ಪ್ರಾಬ್ಲಮ್ ಕಮ್ಮಿ ಆಗುವ ಬದಲು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಹೀಗಾಗಿ ಪ್ರಾಬ್ಲಮ್ನ ಬಗ್ಗೆ ಯೋಚನೆ ಮಾಡೋದನ್ನು ನಿಲ್ಲಿಸಿ. ಜಾಸ್ತಿ ಇಂಪಾರ್ಟೆನ್ಸ್ ಕೊಡೋಕೆ ಹೋಗ್ಬೇಡಿ ಪ್ರಾಬ್ಲಮ್ಸ್ಗಳಿಗೆ. ಪ್ರಾಬ್ಲಮ್ ಬರುತ್ತಲ್ಲ, 2 ಕ್ವಶನ್ ಕೇಳಿ. ಈ ಪ್ರಾಬ್ಲಮ್ಗೆ ಏನಾದರೂ ಸೊಲ್ಯೂಷನ್ ಇದೆನಾ ಅಂತ ಕೇಳಿ. ಸೊಲ್ಯೂಷನ್ ಇದ್ದರೆ ಚಿಂತೆ ಮಾಡೋ ಅವಶ್ಯಕತೆ ಏನಿದೆ? 2ನೇ ಕ್ವಶನ್ ಕೇಳಿ, ಈ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಇದೆನಾ ಇಲ್ವಾ? ಇಲ್ಲ ಅನ್ನೋ ಆನ್ಸರ್ ಬಂತಂದರೆ ಅದಕ್ಕೆ ಸೊಲ್ಯೂಷನ್ನೇ ಇಲ್ಲ ಅಂತಂದರೆ ಅವಾಗ ಯಾಕೆ ಚಿಂತೆ ಮಾಡ್ತೀರಾ? ಸೊ ಈ ರೀತಿಯಾಗಿ ಸ್ವಲ್ಪ ಪ್ರಾಬ್ಲಮ್ಸ್ಗಳ ಬಗ್ಗೆ ವರಿ ಮಾಡೋದನ್ನು ಕಮ್ಮಿ ಮಾಡಿ. ನಂಬರ್ 2, ಸ್ಟಾಪ್ ಕೇರಿಂಗ್ ವಾಟ್ ಅದರ್ಸ್ ಥಿಂಕ್ ಅಬೌಟ್ ಯು. ನಿಮ್ಮ ಬಗ್ಗೆ ಬೇರೆಯವ್ರು ಏನು ಅನ್ಕೋತಾರೆ ಅಂತ ಚಿಂತೆ ಮಾಡೋದನ್ನು ನಿಲ್ಲಿಸಿ. ಡೋಂಟ್ ಗಿವ್ ಅ ಫಕ್ ಟು ದಿಸ್ ಬ್ಲಡಿ ಸೊಸೈಟಿ. ಸೊ ಈ ಜಗತ್ತಿನಲ್ಲಿ ಎಲ್ಲರೂ ಕೂಡ ಸ್ವಾರ್ಥಿಗಳಾಗಿದ್ದಾರೆ, ದುಡ್ಡಿದ್ರೇ ಬರ್ತಾರೆ, ಇಲ್ಲ ಅಂತ ಬರಲ್ಲ. ಸೊ ಇದು ಯೂನಿವರ್ಸಲ್ ಟ್ರುತ್ ಆಗಿದೆ. ಹೀಗಾಗಿ ಜನ ನಿಮ್ಮ ಬಗ್ಗೆ ಏನು ಅನ್ಕೊತಾರೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ. ನಿಮ್ಮ ಬಗ್ಗೆ ನಿಮಗೆ ಕ್ಲಾರಿಟಿ ಇರಲಿ. ನೀವೇನು ಮಾಡ್ತಾ ಇದ್ದೀರಾ ಅನ್ನೋ ಕ್ಲಾರಿಟಿ ನಿಮಗಿದ್ರೆ ಸಾಕು, ಜಗತ್ತಿಗೆ ಅದು ಬೇಕಾಗಿಲ್ಲ. ಸೊ ಯಾರು ಏನಾದರೂ ಅಂದ್ಕೊಳ್ಳಿ, ನೀವು ರಾಜಾರೋಷವಾಗಿ ಬದುಕೋದನ್ನು ಕಲೀರಿ. ನಂಬರ್ 3, ಸ್ಟಾಪ್ ಸೋಷಿಯಲ್ ಮೀಡಿಯಾ ಸ್ಕ್ರೋಲಿಂಗ್. ಇವತ್ತು ಸೋಷಿಯಲ್ ಮೀಡಿಯಾಗಳು ಏನಾಗಿವೆಯಪ್ಪ ಅಂತಂದರೆ ತುಂಬಾ ಅಡಿಕ್ಟಿವ್ ಆಗಿವೆ. ಒಂಥರ ಸ್ಲೋ ಡ್ರಗ್ ಆಗಿವೆ, ಸ್ಲೋ ಪ್ರೈಸನ್ ಆಗಿವೆ. ಇನ್ಸ್ಟಾಗ್ರಾಮ್ ಏನಾಗಿದೆ, ಒಂಥರ ಸಾಫ್ಟ್ ಪೋರ್ನ್ ಸೈಟೇ ಆಗಿಬಿಟ್ಟಿದೆ. ಅಲ್ಲಿ ಹುಡುಗಿಯರು ಲೈಕ್ಗಳಿಗಾಗಿ, ಫೇಮ್ಗಾಗಿ ಅಶ್ಲೀಲ ಹರ್ಕತ್ಗಳನ್ನು ಮಾಡ್ತಾ ಇರ್ತಾರೆ. ಒಂದು ಪೋರ್ನೇ ತೋರಿಸ್ತಾ ಇರ್ತಾರೆ ಅವರು, ನ್ಯೂಡಿಟಿನೇ ಇರುತ್ತೆ. ಸೊ ಅಲ್ಲಿ ನೀವು ಸ್ಕ್ರೋಲ್ ಮಾಡ್ತಾ ಇದ್ರೆ ನಿಮಗೆ ಗೊತ್ತೇ ಆಗಲ್ಲ 4 ಗಂಟೆ ಆಗುತ್ತಾ 5 ಗಂಟೆ ಆಗುತ್ತಾ ಅಂತೇಳಿ. ಇನ್ನು ವಾಟ್ಸಪ್ಪಲ್ಲಿ ಸ್ಟೇಟಸ್ ನೋಡಿ, ಯೂಟ್ಯೂಬಲ್ಲಿ ಶಾರ್ಟ್ಸ್ ನೋಡಿ, ಅಥವಾ ಏನೇ ನೋಡಿ, ಎಲ್ಲೇ ನೀವು ನೋಡ್ತಾ ಇದ್ದರೆ, ಫೇಸ್ಬುಕ್ಕನ್ನು ನೋಡ್ತಾ ಇದ್ದರೆ ನಿಮಗೆ ಟೈಮ್ ಹೋದದ್ದೇ ಗೊತ್ತಾಗಲ್ಲ. ಇದು ನಿಮ್ಮ ಲೈಫನ್ನು ಸ್ಪಾಯ್ಲ್ ಮಾಡುತ್ತೆ. ಸೊ ಹೀಗಾಗಿ ನಾನು ಈ ಸೋಷಿಯಲ್ ಮೀಡಿಯಾ ಸ್ಕ್ರೋಲಿಂಗನ್ನು ಆಫ್ ಮಾಡಿರುವೆ, ಕಂಪ್ಲೀಟ್ಲಿ ಬಿಟ್ಟಿರುವೆ. ಮತ್ತು ಅಲ್ಲಿ ಆಲ್ಮೋಸ್ಟ್ ಆಲ್ ಫೇಕ್ ನ್ಯೂಸ್ ಬರುತ್ತೆ. ಎಲ್ಲರೂ ಕೂಡ ಬರೀ ಪಾಸಿಟಿವ್ ಒಳ್ಳೆ ಸಂಗತಿಗಳನ್ನು ಮಾತ್ರ ತೋರಿಸ್ತಾ ಇರ್ತಾರೆ, ಬಿಹೈಂಡ್ ದ ಸೀನ್ ಯಾರೂ ತೋರಿಸಲ್ಲ. ಸೊ ಅದನ್ನು ನೋಡಿ ನಮಗೆ ಕಂಪ್ಯಾರಿಸನ್ ಮಾಡ್ಕೊಳ್ಳೋ ಪರಿಸ್ಥಿತಿ ಬರುತ್ತೆ. ಸೊ ಅವ್ರ ಲೈಫ್ ಹಂಗಿದೆ, ನಂದು ಹಿಂಗಿದೆ ಅಂತೇಳಿ ದುಃಖ ಆಗುತ್ತೆ. ಸೊ ಯಾಕೆ ಬೇಕಿವೆಲ್ಲ? ಸೊ ಅದಕ್ಕಾಗಿ ಸ್ಟಾಪ್ ಸ್ಕ್ರೋಲಿಂಗ್ ಸೋಷಿಯಲ್ ಮೀಡಿಯಾ. ಇಟ್ಸ್ ಬೆಟರ್ ಫಾರ್ ಯುವರ್ ಬೆಟರ್ ಲಿವಿಂಗ್. ನಂಬರ್ 4, ಸ್ಟಾಪ್ ಥಿಂಕಿಂಗ್ ಐ ನೋ ಎವ್ರಿಥಿಂಗ್. ನನಗೆಲ್ಲ ಗೊತ್ತು ಅಂತ ಯೋಚನೆ ಮಾಡೋದನ್ನು, ಅಂದ್ಕೊಳ್ಳೋದನ್ನು ಬಿಟ್ಟುಬಿಡಿ. ಇದು ತುಂಬಾ ಡೇಂಜರಸ್ ಆಗಿರುವ ಒಂದು ಹ್ಯಾಬಿಟ್ ಆಗಿದೆ. ಸೊ ನಾನು ಮುಂಚೆ ನನಗೆ ಗೊತ್ತು ಅಂತ ಅನ್ಕೋತಾ ಇದ್ದೆ. ಸೊ ಈಗ ನನಗೇನು ಗೊತ್ತಿಲ್ಲ ಅನ್ನೋ ಒಂದು ಪರಿಸ್ಥಿತಿಗೆ ಬಂದಿರುವೆ. ಯಾಕಂದರೆ ಎಲ್ಲವನ್ನ ಕೂಡ ನಾನೇ ಮಾಡುವೆ, ನನಗೆ ಗೊತ್ತು, ಐ ಕ್ಯಾನ್ ಹ್ಯಾಂಡಲ್ ಇಟ್
ಐ ಕ್ಯಾನ್ ಹ್ಯಾಂಡಲ್ ಎವ್ರಿಥಿಂಗ್ ಅನ್ನೋ ಒಂದೊಂದು ಇದೆ ಅಲ್ಲ, ಇದು ದೊಡ್ಡ ಬ್ಲಂಡರ್ ಆಗಿದೆ. ಸೊ ಇದನ್ನು ಬಿಟ್ಟಷ್ಟು ನೀವು ಬೆಟರ್ ಲಿವಿಂಗ್ಗೆ ಹೋಗ್ತೀರಾ. ಅದು ಹೆಲ್ತ್ ಇರಲಿ, ಫೈನಾನ್ಸ್ ಇರಲಿ, ಟ್ರಾವೆಲ್ ಇರಲಿ, ಅಥವಾ ಏನಾದರೂ ವಸ್ತುಗಳು ಕೆಟ್ಟೋದಾಗ ರಿಪೇರಿ ಮಾಡೋದಿರಲಿ. ಸೊ ನಿಮಗೆ ಬರ್ತಾ ಇದ್ದರೆ ಫೈನ್, ಇಫ್ ಯು ಆರ್ ಎಕ್ಸ್ಪರ್ಟ್ ಇನ್ ದ್ಯಾಟ್ ಥಿಂಗ್, ಡೂ ಇಟ್. ನೀವು ಎಕ್ಸ್ಪರ್ಟ್ ಆಗಿದ್ದರೆ ಮಾಡಿ. ಬಟ್ ನಿಮಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ, ನೀವು ಎಕ್ಸ್ಪರ್ಟ್ ಅಲ್ಲಪ್ಪ ಅಂತಂದರೆ ಎಕ್ಸ್ಪರ್ಟ್ಗಳನ್ನು ಹೈಯರ್ ಮಾಡಿ. ಹೆಲ್ತ್ ಕೊಟ್ಟೋಗಿದ್ದೇನಾ, ಡಾಕ್ಟರ್ ಹತ್ರ ಹೋಗಿ. ಫೈನಾನ್ಸ್ ಕೆಟ್ಟೋಗಿದ್ದೇನಾ, ಮೆಂಟರ್ ಹತ್ರ ಹೋಗಿ. ಬಿಸ್ನೆಸ್ಸಲ್ಲಿ ಇಶ್ಯೂ ಇದೆನಾ, ಮಾರ್ಕೆಟರ್ ಹತ್ರ ಹೋಗಿ. ಸೊ ನಿಮಗೆ ಯಾವುದರಲ್ಲಿ ಬಂದಿರುತ್ತಲ್ಲ ಪ್ರಾಬ್ಲಮ್ಮು, ಅದು ನನಗೆ ಗೊತ್ತು, ಐ ವಿಲ್ ಹ್ಯಾಂಡಲ್ ಅನ್ನೋ ಬದಲಿ ಎಕ್ಸ್ಪರ್ಟ್ಗಳಿಗೆ ಸ್ವಲ್ಪ ದುಡ್ಡು ಕೊಡಿ, ಅವ್ರು ಮಾಡಿಕೊಡ್ತಾರೆ. ನೀವೇ ಮಾಡೋದಾದರೆ ನೀವ್ಯಾಕೆ ದುಡಿಬೇಕು? ನೀವು ಗಳಿಸ್ತಾ ಇದ್ದೀರಿ ಯಾಕೆ? ಆರಾಮಾಗಿರೋಕ್ಕೆ. ಗಳಿಸಿದ್ದೀರಪ್ಪ ಅಂತಂದರೆ ದುಡ್ಡು ಕೊಡಿ, ಜನ ಮಾಡ್ತಾರೆ. ಜನರಿಗೆ ಕೆಲಸ ಬೇಕಾಗಿದೆ, ಮಾರ್ಕೆಟಲ್ಲಿ ಜನ ಖಾಲಿ ಕುಂತಿದ್ದಾರೆ. ಸೊ ಈ 4 ಸಂಗತಿಗಳು ಮೈಂಡ್ನ ರಿಲೇಟೆಡ್ ಆಗಿವೆ, ಇವುಗಳನ್ನು ನಾನು ಸ್ಟಾಪ್ ಮಾಡಿರುವೆ. ಈಗ ಫುಡ್ನ ರಿಲೇಟೆಡ್ ಆಗಿರುವ ಸಂಗತಿಗಳನ್ನು ನಾನು ಯಾವುದ್ಯಾವುದು ಸ್ಟಾಪ್ ಮಾಡಿರುವೆ ಅನ್ನೋದನ್ನು ನಿಮಗೆ ಹೇಳುವೆ. ನಂಬರ್ 5, ಸ್ಟಾಪ್ ಆಲ್ವೇಸ್ ಈಟಿಂಗ್ ಸಮಥಿಂಗ್ ಡಿಫ್ರೆಂಟ್. ನನಗೊಂದು ಚಟ ಇತ್ತು, ಒಂದು ಗೀಳು ಅನ್ಬೋದು ಅದಕ್ಕೆ. ಅದೇನಪ್ಪ ಅಂತಂದರೆ ಪ್ರತಿದಿನ ಬೇರೆ ಬೇರೆ ಥರದಾದ ಫುಡ್ ವೆರೈಟಿಗಳನ್ನು ಟ್ರೈ ಮಾಡೋದು. ಇವತ್ತು ದೋಸೆ ತಿಂದಿದ್ರೆ ನಾಳೆ ಇಡ್ಲಿ ತಿನ್ನೋದು, ಮರುದಿನ ಉತ್ತಪ್ಪ ತಿನ್ನೋದು, ಅದಾದ ನಂತರ ಉಪ್ಮಾ ತಿನ್ನೋದು, ಅದಾದ ನಂತರ ಅವಲಕ್ಕಿ ತಿನ್ನೋದು. ಈ ರೀತಿ ಪ್ರತಿದಿನ ವೆರೈಟಿ ಇರಬೇಕು, ಡಿಫ್ರೆಂಟ್ ಇರಬೇಕು ಅಂತೇಳಿ ನಾನು ರೆಸ್ಟೋರೆಂಟ್ಗಳನ್ನ ಸುತ್ತಾ ಹೋಗ್ತಾ ಇದ್ದೆ. ಸೊ ಇಲ್ಲೇನಾಗ್ತಾ ಇತ್ತು, ಸರಿಯಾಗಿರುವ ಫುಡ್ ಸಿಗ್ತಾ ಇರಲಿಲ್ಲ, ಕ್ವಾಲಿಟಿ ಇರ್ತಾ ಇರಲಿಲ್ಲ, ಮತ್ತು ಹೊಟ್ಟೆ ಕೆಡ್ತಾ ಇತ್ತು, ಜೊತೆಗೆ ದುಡ್ಡು ಟೈಮ್ ಕೂಡ ವೇಸ್ಟ್ ಆಗ್ತಾ ಇತ್ತು. ಸೊ ಹೀಗಾಗಿ ಇದನ್ನು ನಾನು ನಿಲ್ಲಿಸಿರುವೆ. ಸೊ ನಾನು ನನ್ನ ಮನೆಯಲ್ಲೇ ನನಗೇನು ಇಷ್ಟನೋ, ಯಾವುದು ಬೇಗನೆ ರೆಡಿ ಆಗುತ್ತೋ, ಸಿಂಪಲ್ಲಾಗಿ ಆಗುತ್ತೋ, ಬಜೆಟಲ್ಲಾಗುತ್ತೋ ಅದನ್ನು ಪ್ರಿಪೇರ್ ಮಾಡೋದನ್ನು ಕಲ್ತಿರುವೆ, ಮತ್ತು ಅದನ್ನೇ ಈಗ ತಿಂತಾ ಇರುವೆ. ಇದು ಹೆಲ್ದಿಯಾಗಿದೆ ಮತ್ತು ಐ ಆಮ್ ಸ್ಯಾಟಿಸ್ಫೈ ವಿತ್ ಇಟ್. ಸೊ ಇದನ್ನು ಬಿಡ್ತಾ ಇರುವೆ ನಾನು, ಈ ಚಟವನ್ನು. ಪ್ರತಿದಿನ ಬೇರೆನೇ ತಿನ್ನಬೇಕು ಅನ್ನೋದನ್ನು ಬಿಡ್ತಾ ಇರುವೆ. ನಂಬರ್ 6, ಸ್ಟಾಪ್ ಡ್ರಿಂಕಿಂಗ್ ರೋಡ್ ಸೈಡ್ ಜ್ಯೂಸಸ್ ಆ್ಯಂಡ್ ಡ್ರಿಂಕ್ಸ್. ನಾನು ಮತ್ತೊಂದು ತಪ್ಪೇನು ಮಾಡ್ತಾ ಇದ್ದೆಪ್ಪ ಅಂತಂದರೆ, ಈ ಫುಡ್ಡಲ್ಲಿ ನಾನು ಟ್ರಾವೆಲ್ ಅಂತೂ ಜಾಸ್ತಿ ಮಾಡ್ತೀನಿ, ನಿಮಗೆ ಗೊತ್ತಿದೆ. ಟ್ರಾವೆಲ್ ಮಾಡುವಾಗ ರೋಡ್ ಸೈಡ್ ಏನು ಕಾಣಿಸುತ್ತಲ್ಲ ಅದನ್ನು ಕುಡಿಯೋದೇನೆ, ಯಾವ ಜ್ಯೂಸ್ ಕಾಣಿಸುತ್ತಲ್ಲ ಕುಡಿಯೋದೇನೆ. ಅದರಲ್ಲಿ ಐಸ್ ಹಾಕಿರಲಿ ಅಥವಾ ಕೆಮಿಕಲ್ ಮಿಕ್ಸ್ ಮಾಡಿರಲಿ, ಏನಿರಲಿ, ಏನಿದೆನೋ ಇಲ್ವೋ ಏನೋ ನೋಡಲ್ಲ. ಕುಡಿಯೋದಿದೆ ಅಂತಂದರೆ ಕುಡಿಯೋದು, ಏನು ಸಿಗಲಿಲ್ಲಪ್ಪ ಅಂತಂದರೆ ಸ್ಪ್ರೈಟ್ ಕೊಡೋದೆ, ಅದು ಕೊಡೋದೆ, ಇದು ಕೊಡೋದೆ, ಈ ಥರದ ಎನರ್ಜಿ ಡ್ರಿಂಕ್ಗಳು, ಸಾಫ್ಟ್ ಡ್ರಿಂಕ್ಗಳನ್ನು ಕುಡಿತಾ ಇದ್ದೆ. ಸೊ ಇವು ಕೂಡ ಅನ್ಹೆಲ್ದಿಯಾಗಿವೆ ಮತ್ತು ವೇಸ್ಟ್ ಆಫ್ ಮನಿ ಆಗಿವೆ. ಸೊ ಹೀಗಾಗಿ ಇವುಗಳನ್ನು ಕೂಡ ಕಂಪ್ಲೀಟಾಗಿ ನಿಲ್ಲಿಸಿರುವೆ. ನಂಬರ್ 7, ಸ್ಟಾಪ್ ಟೇಕಿಂಗ್ ಸಪ್ಲಿಮೆಂಟ್ಸ್. ನಾನು ಈಗ ಒಂದು ವಾರದಿಂದ ಸಪ್ಲಿಮೆಂಟ್ಗಳನ್ನು ತೆಗೆದುಕೊಳ್ಳೋದನ್ನು ಕಂಪ್ಲೀಟಾಗಿ ನಿಲ್ಲಿಸಿದ್ದೆ. ಸೊ ನನಗೆ ಹುಷಾರಿರಲಿಲ್ಲ, ನಾನು ಡಾಕ್ಟ್ರನ್ನು ಕನ್ಸಲ್ಟ್ ಮಾಡಿದ್ದೆ. ಅವರು ಕೆಲವೊಂದಿಷ್ಟು ಮಲ್ಟಿವಿಟಮಿನ್ ಟ್ಯಾಬ್ಲೆಟ್ಗಳನ್ನು ಬರೆದು ಕೊಟ್ಟಿದ್ದರು. ಸೊ ನಾನು ನೋಡಿದೆ ಅದರ ಇನ್ಗ್ರೀಡಿಯೆಂಟು, ಒಂದು ಟ್ಯಾಬ್ಲೆಟಿಗೆ 32 ರೂಪಾಯಿ ಇದೆ. ಸೊ ಅದನ್ನು ನಾವು 2-3 ತಿಂಗಳು ತಿನ್ನಬೇಕಂತೆ. ಸೊ ಅದು ಯಾಕೋ ನನಗೆ ಸರಿ ಅನ್ನಿಸ್ಲಿಲ್ಲ. ಸೊ ನೀವು ಕೂಡ ಪ್ರೋಟೀನು ಪೌಡರು ಮತ್ತು ಸಪ್ಲಿಮೆಂಟು ಈ ಥರದ್ದು ಏನಾದರೂ ತಿಂತಾ ಇದ್ದರೆ ಇವುಗಳನ್ನು ಅವಾಯ್ಡ್ ಮಾಡಿ. ಗೋ ಫಾರ್ ನ್ಯಾಚುರಲ್ ಫುಡ್. ಈ ಸಪ್ಲಿಮೆಂಟ್ಗಳನ್ನು ತಿನ್ನೋ ಬದಲಿ, ಮಲ್ಟಿವಿಟಮಿನ್ ಟ್ಯಾಬ್ಲೆಟ್ಗಳನ್ನು ತಿನ್ನೋ ಬದಲಿ ನೀವು ನ್ಯಾಚುರಲ್ ಫುಡ್ಡನ್ನು ತಿಂದರೆ ಅದರಲ್ಲಿ ನಿಮಗೆ ಎಲ್ಲ ವಿಟಮಿನ್ಗಳು ಸಿಗ್ತವೆ. ನಾನೇನು ಮಾಡಿದ್ದೀನಪ್ಪ ಅಂತಂದರೆ, ಫಸ್ಟ್ ಗೋ ಫಾರ್ ವಿಟಮಿನ್ ಡಿ ಅಂತಂದರೆ ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಒಂದು 15 ನಿಮಿಷನಾದರೂ ಸೂರ್ಯನ ಎಳೆ ಬಿಸಿಲಲ್ಲಿ ತಿರುಗಾಡೋದು, ರನ್ನಿಂಗ್ ಮಾಡೋದು, ಇಲ್ಲ ಆರಾಮಾಗಿ ಹೋಗಿ ಕುತ್ಕೊಂಡ್ಬಿಡೋದು. ವಿಟಮಿನ್ ಡಿ ಸಿಗತ್ತೆ. ಮತ್ತೇನು ನಟ್ಸ್ ಇರ್ತವೆ, ಅಂದರೆ ಬಾದಾಮ್ ಇರುತ್ತೆ, ಕಾಜು ಇರುತ್ತೆ, ಖಜೂರ್ ಇರುತ್ತೆ. ಸೊ ಈ ಥರನಾಗಿರೋ ವಸ್ತುಗಳನ್ನ ರಾತ್ರಿ ನೆನೆಸಿಟ್ಬಿಡಿ. ಸೊ ಅದನ್ನು ಬೆಳಿಗ್ಗೆ ಎದ್ದು ತಿಂದುಬಿಡಿ. ಸೊ ಇಲ್ಲಿ ನಿಮಗೆ ಸಿಗತ್ತೆ. ಮತ್ತು ಶೇಂಗಾ ಕಾಳು ಇರುತ್ತೆ, ಅದನ್ನು ನೆನೆ ಹಾಕಿ ರಾತ್ರಿ ಮಲಗುವಾಗ ಅದನ್ನು ಬೆಳಿಗ್ಗೆ ಎದ್ದು ತಿಂದುಬಿಡಿ. ಇನ್ನು ನಿಮ್ಮ ಮನೆಯಲ್ಲಿ ಬೆಲ್ಲ ಇರುತ್ತೆ, ಸೊ ಶೇಂಗಾ ಕಾಳು ಬೆಲ್ಲವನ್ನು ತಿನ್ನಿ. ಸೊ ಈ ರೀತಿಯಾಗಿ ಈ ಎಲ್ಲ ಸಪ್ಲಿಮೆಂಟ್ಗಳು, ಮಲ್ಟಿವಿಟಮಿನ್ಗಳು ನ್ಯಾಚುರಲ್ ಫುಡ್ಡಲ್ಲಿ ನಮಗೆ ಸಿಗ್ತವೆ. ಸೊ ಅದಕ್ಕಾಗಿ ನ್ಯಾಚುರಲ್ ಫುಡ್ ಸ್ಟೈಲನ್ನು ಸ್ವಲ್ಪ ಅಡಾಪ್ಟ್ ಮಾಡಿ, ಡಯಟ್ ಬದಲಾಯಿಸಿ, ನಿಮಗಿದು ಸಿಗತ್ತೆ ಮತ್ತು ದುಡ್ಡು ಕೂಡ ಉಳಿಯುತ್ತೆ. ನಂಬರ್ 8, ಸ್ಟಾಪ್ ಸ್ಕಿಪ್ಪಿಂಗ್ ಮೀಲ್ಸ್. ನನ್ನ ಮೈಂಡಲ್ಲಿ ಒಂದು ತಪ್ಪು ಕಲ್ಪನೆ ಇತ್ತು. ಅದೇನಪ್ಪ ಅಂತಂದರೆ, ಬೆಳಿಗ್ಗೆನೇ ಜಾಸ್ತಿ ಊಟ ಮಾಡಿಬಿಡೋಣ, ಮಧ್ಯಾಹ್ನದ ಊಟ ಸ್ಕಿಪ್ ಮಾಡೋಣ, ಮತ್ತು ರಾತ್ರಿ ಮತ್ತೆ ಜಬರ್ದಸ್ತಾಗಿ ತಿನ್ನೋಣ ಅಂಥೇಳಿ. ಸೊ ನಾನು ಇಷ್ಟು ವರ್ಷ ಇದನ್ನೇ ಮಾಡ್ತಾ ಇದ್ದೆ. ಸೊ ಹೀಗಾಗಿಯೇ ಅಜೀರ್ಣತೆಯಿಂದ ಸ್ವಲ್ಪ ಹೊಟ್ಟೆ ಬಂದುಬಿಟ್ಟಿತ್ತು. ಈಗ ನೋಡಿ ನನ್ನ ಹೊಟ್ಟೆ ಕರ್ಗೋಗಿದೆ. ಸೊ ನಾನು ಈ ಒಂದು ತಪ್ಪನ್ನು ಮಾಡೋದನ್ನು ಬಿಟ್ಟಿರೋದ್ರಿಂದ ನಾನು ಮತ್ತೆ ಶೇಪಲ್ಲಿ ಬಂದಿರುವೆ. ಸೊ ನಾನೇನು ಮಾಡ್ತಾ ಇದ್ದೆ, ಮಧ್ಯಾಹ್ನ ಊಟ ಮಾಡಿದರೆ ಟೈಮ್ ವೇಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು, ಕೆಲಸದಲ್ಲಿ ಮತ್ತೆ ಅಡೆತಡೆ ಆಗುತ್ತೆ ಅಂತ ಹೇಳ್ಬಿಟ್ಟು ಬೆಳಗ್ಗೆನೇ 2-2.5-3 ಪ್ಲೇಟು ಟಿಫಿನ್ ತಿಂದುಬಿಡ್ತಾ ಇದ್ದೆ. ಟಿಫಿನನ್ನೇ ಊಟದ ಥರ ತಿಂದುಬಿಡ್ತಾ ಇದ್ದೆ, ಮಧ್ಯಾಹ್ನದ ಮೀಲನ್ನು ಸ್ಕಿಪ್ ಮಾಡ್ತಾ ಇದ್ದೆ. ಮತ್ತು ಅದೇನಾಗ್ತಾ ಇತ್ತಪ್ಪ ಅಂದರೆ, ನಾನು ಒಂದೇ ಜಾಗದಲ್ಲಿ ಕೂತ್ಕೊಂಡು ಇಲ್ಲ ಒಂದೇ ಜಾಗದಲ್ಲಿ ನಿಂತು ಕ್ಲಾಸ್ ಹೇಳೋದ್ರಿಂದ 2-3 ಗಂಟೆ ಡೈಜೆಸ್ಟ್ ಆಗ್ತಾ ಇರಲಿಲ್ಲ.
ಸೊ ಡೈಜೆಸ್ಟ್ ಆಗದೆ ಅದು ಹಂಗೆ ಉಳ್ಕೊಂಡು ಬಿಡ್ತಾ ಇತ್ತು. ಮತ್ತು ರಾತ್ರಿ ಕೂಡ ಮಧ್ಯಾಹ್ನ ಮಾಡಿಲ್ಲ ಅಂತೇಳಿ ರಾತ್ರಿ ಕೂಡ ಜಬರ್ದಸ್ತಾಗಿ ಜಡಿಯೋದೇ ಇಲ್ಲ. ಸೊ ಈ ರೀತಿ ನಾನು ಟೈಮ್ ಎಷ್ಟಾಗುತ್ತೆ ಕೆಲಸ ಇದೆ ಅಂಥೇಳಿ ಮೀಲ್ಗಳನ್ನು ಸ್ಕಿಪ್ ಮಾಡ್ತಾಯಿದ್ದೆ. ಬಟ್ ಈಗ ಅದನ್ನು ಮಾಡೋದನ್ನು ಕಂಪ್ಲೀಟಾಗಿ ನಿಲ್ಲಿಸಿರುವೆ. ಟಿಫಿನ್ ಥರನೇ ತಿಂತಾ ಇರುವೆ. ಒಂದು ಪ್ಲೇಟ್ ಅಂದರೆ ಒಂದೇ ಪ್ಲೇಟ್ ತಿನ್ನೋದು. ಮಧ್ಯಾಹ್ನ ಒಂದು ಊಟ ಮಾಡೋದಿದೆ ಅಂತಂದರೆ ಅಷ್ಟೇ, ಮಧ್ಯಾಹ್ನದ ಊಟ ಹೆಂಗಿರಬೇಕು ಅದೇ ಥರ, ರಾತ್ರಿ ಊಟ ಹೆಂಗಿರಬೇಕು ಅದೇ ಥರ. ಸೊ ಈ ರೀತಿ ಒಂದು ಸ್ಟೈಲನ್ನು ಅಡಾಪ್ಟ್ ಮಾಡ್ಕೊಂಡಿರೋದ್ರಿಂದ ಈಗ ನಾನು ಹ್ಯಾಪಿಯಾಗಿಯೂ ಕೂಡ ಇರುವೆ, ಹೆಲ್ದಿಯಾಗಿ ಕೂಡ ಇರುವೆ. ಸೊ ಇವಿಷ್ಟು ಫುಡ್ನ ರಿಲೇಟೆಡ್ ಆಗಿ ನಾನು ಮಾಡ್ತಾ ಇರುವ ಮಿಸ್ಟೇಕ್ಗಳನ್ನು ನಿಲ್ಲಿಸಿರುವೆ. ಮತ್ತು ಪ್ರೆಸೆಂಟ್ ಲಿವಿಂಗಲ್ಲಿ ಕೂಡ ಕೆಲವೊಂದಿಷ್ಟು ಬದಲಾವಣೆಗಳನ್ನು ಮಾಡಿರುವೆ. ನಂಬರ್ 9, ಸ್ಟಾಪ್ ಯೂಸಿಂಗ್ ಇಯರ್ಫೋನ್ಸ್ ಆನ್ ವಾಕ್ ಆರ್ ವರ್ಕ್. ನಾನು ಬೆಳಗ್ಗೆ ವಾಕಿಂಗ್ ಮಾಡುವಾಗ ಇಲ್ಲವೇ ಕೆಲಸ ಮಾಡುವಾಗ ಇಯರ್ಫೋನ್ಗಳನ್ನು ಹಾಕ್ಕೊಂಡು ವಾಕಿಂಗು, ರನ್ನಿಂಗು, ಎಕ್ಸರ್ಸೈಸ್ಗಳನ್ನ ಮಾಡ್ತಾ ಇದ್ದೆ. ಅದನ್ನೀಗ ಕಂಪ್ಲೀಟಾಗಿ ನಿಲ್ಲಿಸಿರುವೆ. ಉದ್ದೇಶ ಏನಿದೆ? ಪ್ರೆಸೆಂಟ್ ಲಿವ್ ಇನ್ ದ ಪ್ರೆಸೆಂಟ್. ಏನು ಮಾಡ್ತಾ ಇದ್ದೀರಲ್ಲ ಅದನ್ನು ಒಂದನ್ನು ಸರಿಯಾಗಿ ಮಾಡೋ ಗೋಲ್ ಇದೆ. ಸೊ ಹೀಗಾಗಿ ಇಯರ್ಫೋನನ್ನು ಅನಾವಶ್ಯಕವಾಗಿ ಯೂಸ್ ಮಾಡೋದನ್ನು ನಾನು ಕಂಪ್ಲೀಟಾಗಿ ನಿಲ್ಲಿಸಿರುವೆ. ರನ್ನಿಂಗ್ ಮಾಡ್ತಾ ಇದ್ದೀನಿ ಅಂತಂದರೆ ಆರಾಮಾಗಿ ರನ್ನಿಂಗ್ ಮಾಡ್ತಾ ಇರುವೆ. ಮತ್ತು ಬೆಳಿಗ್ಗೆ ಜನ ವಾಕಿಗೆ ಹೋಗ್ತಾ ಇರ್ತಾರೆ, ಗುಡ್ ಮಾರ್ನಿಂಗ್ ವಿಶೇಷಗಳನ್ನ ತಿಳಿಸ್ತಾರೆ, ಸ್ಮೈಲ್ ಮಾಡ್ತಾರೆ. ಚಿಕ್ಕ ಮಕ್ಕಳು ಕೂಡ ಬಂದಿರ್ತಾರೆ, ಅವರು ಏನಾದರೂ ತರಲೆ ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾರೆ, ಅವ್ರಿಗೆ ಕ್ಯೂರಿಯಾಸಿಟಿ ಇರುತ್ತೆ. ಸೊ ಅದೇ ಥರ ಪಕ್ಷಿಗಳ ಒಂದು ಚಿಲಿಪಿಲಿ ಶುರುವಾಗಿರುತ್ತೆ, ಗಾಳಿಯ ಶಬ್ದ. ಸೊ ಈ ರೀತಿ ಬಹಳಷ್ಟು ನ್ಯಾಚುರಲ್ ಆಗಿರುವ ಸೌಂಡ್ ಇರುತ್ತೆ, ಬ್ಯೂಟಿಫುಲ್ ಆಗಿರುವ ಎನ್ವೈರ್ಮೆಂಟ್ ಇರುತ್ತೆ. ಸೊ ಅದನ್ನು ಎಂಜಾಯ್ ಮಾಡೋಕ್ಕೆ ನನಗೀಗ ಸಿಗ್ತಾ ಇದೆ. ಇಯರ್ಫೋನ್ ಹಾಕ್ಕೊಂಡ್ರೆ ಏನು ಬದನೆಕಾಯಿ ಸಿಗುತ್ತೆ, ಅವೇ ಸ್ಯಾಡ್ ಸಾಂಗ್ಗಳು, ಅವೇ DJ ಹಾಡುಗಳು ಇಷ್ಟೇ ಸಿಗುತ್ತೆ. ಸೊ ಅದಕ್ಕಾಗಿ ಅದನ್ನು ಬಿಟ್ಟಿರುವೆ. ಒಂದು ವೇಳೆ ನಿಮಗೆ ಪ್ರೊಫೆಷ್ನಲ್ ವಿಡಿಯೋ ಎಡಿಟಿಂಗನ್ನು, ಸ್ಮಾರ್ಟ್ಫೋನ್ ಫಿಲಮ್ ಮೇಕಿಂಗನ್ನು, ಯೂಟ್ಯೂಬ್ ಚಾನಲ್ ಕ್ರಿಯೇಷನ್ನು ಮತ್ತು ಮ್ಯಾನೇಜ್ಮೆಂಟನ್ನು, ಲಾಗಿಂಗನ್ನು, ಟೈಮ್ ಮ್ಯಾನೇಜ್ಮೆಂಟನ್ನು ಕಲಿಯುವ ಆಸೆ ಇದ್ದರೆ ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ಚೆಕ್ ಮಾಡಿ ಮತ್ತು ಕಲೀರಿ. ನಂಬರ್ 10, ಸ್ಟಾಪ್ ಬುಕ್ಕಿಂಗ್ ಇನ್ ಅಡ್ವಾನ್ಸ್. ನಾನು ಎಲ್ಲೇ ಟ್ರಾವೆಲ್ ಮಾಡೋಕ್ಕೆ ಹೋದರೂ ಕೂಡ ಅಥವಾ ಏನೇ ಕೆಲಸ ಮಾಡೋಕ್ಕೆ ಹೋದರೂ ಕೂಡ ಎಲ್ಲವನ್ನು ಕೂಡ ರಿಸರ್ವ್ ಮಾಡ್ತಾ ಇದ್ದೆ, ಅಡ್ವಾನ್ಸ್ ಆಗಿ ಬುಕ್ ಮಾಡ್ತಾ ಇದ್ದೆ. ಈಗ ನನಗೆ ಟೂರ್ ಹೋಗೋದಿದೆ ಅಂತಂದರೆ ಒಂದು ವಾರ ಮುಂಚೆನೇ ನಾನು ಹೋಟೆಲ್ ಬುಕ್ ಮಾಡ್ತಾ ಇದ್ದೆ, ರೂಮ್ ಬುಕ್ಕಿಂಗು, ಮತ್ತು ಅಲ್ಲಿ ರೆಸ್ಟೋರೆಂಟ್ಗಳನ್ನು ಬುಕ್ ಮಾಡ್ತಾ ಇದ್ದೆ. ಬೇರೆ ಏನಾದರೂ ಬೇಕಪ್ಪ ಅಂತಂದರೂ ಕೂಡ ಆವಾಗಲೂ ಕೂಡ ನಾನು ಹಿಂಗೆ ಬುಕ್ ಮಾಡ್ತಾ ಇದ್ದೆ. ಬಟ್ ಈಗ ಅದನ್ನು ಕೂಡ ನಿಲ್ಲಿಸಿರುವೆ. ನಾನೊಂದು ಸ್ವಲ್ಪ ಈಗ ಸಂಚಾರಿ ಆಗ್ತಾ ಇರುವೆ, ಅಲೆಮಾರಿ ಆಗ್ತಾ ಇರುವೆ, ಜನರ ಮಧ್ಯೆ ಬೇಕಂತಲೇ ಬೆರಿತಾ ಇರುವೆ. ಸೊ ನಾನೀಗ ಅಲೋನ್ ಆಗಿರುವೆ. ಸೊ ಈ ಲೋನ್ಲಿನೆಸ್ನಿಂದ ಹೊರ ಬರಬೇಕಪ್ಪ ಅಂತಂದರೆ ಜನರ ಮಧ್ಯೆ ಹೋಗಬೇಕು. ಸೊ ಈಗ ನಾನು ಹಾಗೇನೆ ವಿದೌಟ್ ಬುಕ್ಕಿಂಗ್ ರಿಸರ್ವ್ ಮಾಡ್ದೇ ಟೂರಿಸ್ಟ್ ಪ್ಲೇಸ್ಗಳಿಗೆ ಹೋಗ್ತೀನಿ, ಪಾರ್ಕ್ ಮಾಡ್ತೀನಿ, ಸುತ್ತಾಡ್ತೀನಿ. ಸೊ ರೂಮ್ ಹುಡ್ಕಾಡುವಾಗ ಸಂಜೆ ಈವ್ನಿಂಗ್ ಆಯ್ತಪ್ಪ ಅಂತಂದರೆ ಹೋಟೆಲ್ಗೆ ಹೋಗಿ ಕೇಳ್ತೀನಿ, ಅಲ್ಲಿದೆ ಅಂತಂದರೆ ಕೊಡ್ತಾರೆ. ಸೊ ನಾನು ಜಾಸ್ತಿ ಜನರ ಜೊತೆಗೆ ಇಲ್ಲಿ ಬೆರಿತೀನಿ, ಕನ್ವರ್ಸೇಷನ್ ಆಗುತ್ತೆ. ಅವ್ರು ಎಲ್ಲಿಂದ ಬಂದಿದ್ದೀರಾ, ಎಷ್ಟು ಜನ ಬಂದಿದ್ದೀರಾ ಅಂತ ಕೇಳ್ತಾರೆ. ಬೇರೆ ಟೂರಿಸ್ಟ್ಗಳು ಕೂಡ ರೂಮ್ ಹುಡ್ಕಾಡ್ತಾ ಇದ್ದಾರೆ, ಬನ್ನಿ ಇಬ್ಬರು ಸೇರಿ ಹುಡ್ಕಾಡೋಣ ಅಂತಾರೆ. ಮತ್ತು ಅಲ್ಲಿ ಫಿಮೇಲ್ ಟೂರಿಸ್ಟ್ಗಳು ಕೂಡ ಬಂದಿರ್ತಾರೆ, ಅವರು ಸೋಲೋ ಟ್ರಾವೆಲ್ ಮಾಡ್ತಾ ಇರ್ತಾರೆ. ಸೊ ಅಲ್ಲಿ ಫ್ರೆಂಡ್ಶಿಪ್ ಆಗುತ್ತೆ. ಇನ್ನು ರೆಸ್ಟೋರೆಂಟಲ್ಲಿ ಕೂಡ ಹಾಗೆ ಅಲ್ಲಿ ಟೇಬಲ್ ಬುಕ್ ಮಾಡೋದು, ಸೀಟ್ ಬುಕ್ ಮಾಡೋದು, ಸ್ಟುಪಿಡಿಟಿ ಮಾಡ್ತಾ ಇದ್ದೆ, ಅದನ್ನು ಕೂಡ ಈಗ ಮಾಡ್ತಾ ಇಲ್ಲ. ಸೊ ಈ ರೀತಿ ಅನ್ರಿಸರ್ವ್ಡ್ ಆಗಿ ಅನ್ಪ್ಲಾನಿಂಗ್ ಆಗಿ ಸ್ವಲ್ಪ ಹೋಗೋದ್ರಿಂದ ಜನರ ಮಧ್ಯೆ ಬೆರೆಯೋಕ್ಕೆ ಸಿಗ್ತಾ ಇದೆ, ಹೊಸ ವಿಷಯಗಳು ಕಲಿಯೋಕ್ಕೂ ಕೂಡ ಸಿಗ್ತಾ ಇವೆ, ಹೊಸ ಜನ ಲೈಫಲ್ಲಿ ಬರ್ತಾ ಇದ್ದಾರೆ. ನಿಂತ ನೀರಾಗಿತ್ತು ಜೀವನ, ಈಗ ಹರಿಯೋ ನದಿ ಆಗಿಬಿಟ್ಟಿದೆ. ನಂಬರ್ 11, ಸ್ಟಾಪ್ ಡಾಕ್ಯುಮೆಂಟಿಂಗ್ ಎವ್ರಿಥಿಂಗ್. ಮತ್ತು ನಾನು ಎಲ್ಲವನ್ನ ಕೂಡ ಡಾಕ್ಯುಮೆಂಟ್ ಮಾಡ್ತಾ ಇದ್ದೆ. ಯೂಟ್ಯೂಬಲ್ಲಿ ಹಾಕೋದಿದೆ, ಲಾಗ್ಸ್ ಚಾನಲಲ್ಲಿ ಕಂಟೆಂಟ್ ಇಲ್ಲ, ಇವತ್ತು ಕಂಟೆಂಟ್ ಮಾಡಲೇಬೇಕು ಅಂಥೇಳಿ ಎಲ್ಲವನ್ನ ಕೂಡ ಡಾಕ್ಯುಮೆಂಟ್ ಮಾಡ್ತಾ ಇದ್ದೆ, ಎಲ್ಲವನ್ನ ಕೂಡ ಶೂಟ್ ಮಾಡ್ತಾ ಇದ್ದೆ. ಸೊ ಅದನ್ನು ಕೂಡ ಈಗ ನಾನು ನಿಲ್ಲಿಸಿರುವೆ. ಸೊ ನನಗೆ ಯಾವತ್ತೂ ಲಾಗ್ಸ್ಗಳಿಗಾಗಿ ಕಂಟೆಂಟ್ ಮಾಡೋದಿರುತ್ತೋ, ಡಾಕ್ಯುಮೆಂಟ್ರಿ ಮಾಡೋಕ್ಕೆ ಹೋಗೋದಿರುತ್ತೋ, ಶೂಟಿಂಗ್ ಇರುತ್ತೋ, ಅವತ್ತು ಹೋಗಿ ನಾನು ಮುಚ್ಕೊಂಡು ಶೂಟಿಂಗ್ ಮಾಡ್ಕೊಂಬರುವೆ. ಸೊ ಅದು ಬಂತಪ್ಪ ಅಂದರೆ ಕ್ಯಾಮ್ರಾ ಸೈಡಿಗೆ ಇಡುವೆ, 2 ದಿನ ಬಿಟ್ಟು ಮತ್ತೆ ಹೋಗುವೆ ನಾನು. ಅಂದರೆ ಬೇರೆ ನಾರ್ಮಲ್ ಟೂರಿಸ್ಟ್ಗಳು ಹೆಂಗೆ ಹೋಗ್ತಾರಲ್ಲ, ಆರಾಮಾಗಿ ಓಪನ್ ಮೈಂಡೆಡ್ ಆಗಿ ಹೋಗ್ತಾರೆ, ಅಲ್ಲಿರುವ ಪ್ರಕೃತಿ ಸೌಂದರ್ಯವನ್ನು ಎಂಜಾಯ್ ಮಾಡ್ತಾರೆ. ಫೋಟೋ ತೊಗೋಬೇಕಂತಂದರೆ 1-2 ಫೋಟೋ ತೊಗೊತಾರೆ, ಬರ್ತಾರೆ. ಬಟ್ ನಾನೇನು ಮಾಡ್ತಾ ಇದ್ದೆ, ಎವ್ರಿ ಬ್ಯೂಟಿಫುಲ್ ಸಿಚುವೇಶನನ್ನು, ಲೊಕೇಶನನ್ನು, ಮೂಮೆಂಟನ್ನು ಕ್ಯಾಪ್ಚರ್ ಮಾಡುವ ಭರದಲ್ಲಿ ನಾನು ಆ ಲೊಕೇಶನನ್ನು ನೋಡಬೇಕು, ಎಂಜಾಯ್ ಮಾಡಬೇಕು ಅನ್ನೋದನ್ನೇ ಮರೆತು ಬಿಡ್ತಾ ಇದ್ದೆ. ಫೋಟೋ ಕ್ಲಿಕ್ ಮಾಡೋದಿದೆ ಅಂತಂದರೆ 100 ಫೋಟೋಗಳು, ವಿಡಿಯೋ ಮಾಡೋದಿದೆ ಅಂತಂದರೆ ಗಂಟೆಗಟ್ಟಲೆ ವಿಡಿಯೋನೇ. ಬಟ್ ಅಲ್ಲಿ ನಾನೇನು ಎಂಜಾಯ್ ಮಾಡ್ತಾ ಇರಲಿಲ್ಲ. ಸೊ ಇದರಿಂದ ಮೈಂಡ್ ಅಫೆಕ್ಟ್ ಆಗ್ತಾ ಇತ್ತು, ಮತ್ತು ನಾನು ಬ್ಯೂಟಿಫುಲ್ ಕ್ಷಣಗಳನ್ನು ಎಂಜಾಯ್ ಮಾಡೋದನ್ನು ಕಳ್ಕೊತಾ ಇದ್ದೆ. ಬಟ್ ಈಗ ಡಾಕ್ಯುಮೆಂಟ್ರಿಯನ್ನು ಅನಾವಶ್ಯಕವಾಗಿ ಮಾಡೋದನ್ನು ನಿಲ್ಲಿಸಿರೋದ್ರಿಂದ ಐ ಆಮ್ ಎಂಜಾಯಿಂಗ್ ಈಚ್ ಆ್ಯಂಡ್ ಎವ್ರಿ ಬ್ಯೂಟಿಫುಲ್ ಮೂಮೆಂಟ್. ಸೊ ಇದೊಂದು ಗ್ರೇಟ್ ಚೇಂಜ್ ಅಂತ ಹೇಳ್ಬೋದು. ನಂಬರ್ 12, ಸ್ಟಾಪ್ ಮಲ್ಟಿ ಟಾಸ್ಕಿಂಗ್. ಮುಂಚೆ ನಾನು ಬಹಳಷ್ಟು ಥರದ ಸ್ಟುಪಿಡ್ ಮಲ್ಟಿ ಟಾಸ್ಕಿಂಗನ್ನು ಮಾಡ್ತಾ ಇದ್ದೆ.
ನಾನು ನನ್ನ ಜಾಬಲ್ಲಿ ಬಿಸ್ನೆಸ್ಸಲ್ಲಿ ಅಲ್ಲಿ ಯಾವುದೇ ಮಲ್ಟಿ ಟಾಸ್ಕಿಂಗನ್ನು ಮಾಡಲ್ಲ. ಮೊದಲಿನಿಂದಲೂ ನಾನು ಫೋಕಸ್ ಆನ್ ಒನ್ ಥಿಂಗ್ ಅನ್ನೋ ಫಾರ್ಮುಲಾವನ್ನು ಫಾಲೋ ಮಾಡಿರುವೆ. ಬಟ್ ನಾನು ಬೇರೆ ಕೆಲಸಗಳಲ್ಲಿ ಮಲ್ಟಿ ಟಾಸ್ಕಿಂಗ್ ಮಾಡ್ತಾಯಿದ್ದೆ. ಉದಾಹರಣೆಗಾಗಿ ಹೇಳಬೇಕಂತಂದರೆ, ಊಟ ಮಾಡ್ತಾ ಇದ್ದೀನಿ ಅಂತಂದರೆ ಮೊಬೈಲಲ್ಲಿ ವೆಬ್ ಸೀರೀಸನ್ನು ಹಚ್ಚಿಟ್ಬಿಡೋದು. ಕಬಿ ಮೈ ಕಬಿ ತುಮ್ ಅನ್ನೋ ಒಂದು ಪಾಕಿಸ್ತಾನಿ ರೊಮ್ಯಾಂಟಿಕ್ ಲವ್ ವೆಬ್ ಸೀರೀಸ್ ಇದೆ. ಸೊ ಅದನ್ನು ನಾನು ನೋಡ್ತಾ ಇದ್ದೆ, 6 ತಿಂಗಳು ನೋಡೋದು. ಸೊ ಹೋದ ವರ್ಷ ನಾನು ತುಜಾತ ಜೀವರಂಗಲ ಅಂತೇಳಿ ಒಂದು TV ಸೀರಿಯಲ್ ಇದೆ. ಸೊ ಅದನ್ನು ನೋಡ್ತಾ ಇದ್ದೆ ಮೊಬೈಲಲ್ಲೇ. ಅಂದರೆ ಊಟ ಮಾಡುವಾಗ, ಟಿಫಿನ್ ಮಾಡುವಾಗ, ಚಾಯ್ ಕುಡಿಯುವಾಗ ಅದನ್ನು ನೋಡೋದೇನೆ. ಅಂತಂದರೆ ಅನಾವಶ್ಯಕವಾಗಿ ಬೇರೆ ಬೇರೆ ಕೆಲಸಗಳು, 2-3 ಕೆಲಸಗಳು. ಡ್ರೈವಿಂಗ್ ಮಾಡುವಾಗಲೂ ಕೂಡ ಹಚ್ಕೊಂಡೇ ಡ್ರೈವ್ ಮಾಡೋದು. ಈ ರೀತಿ ಸ್ಟುಪಿಡ್ ಆಗಿ ಮಲ್ಟಿ ಟಾಸ್ಕಿಂಗ್ಗಳನ್ನು ಮಾಡ್ತಾಯಿದ್ದೆ. ಅಂಥವನ್ನೆಲ್ಲವನ್ನು ಕೂಡ ಸ್ಟಾಪ್ ಮಾಡಿರುವೆ. ಫೋಕಸ್ ಆನ್ ಒನ್ ಥಿಂಗ್ ಇನ್ ಎವ್ರಿಥಿಂಗ್ ಅನ್ನೋ ಒಂದು ರೂಲನ್ನು ಫಾಲೋ ಮಾಡ್ತಾ ಇರುವೆ. ಪ್ರೆಸೆಂಟ್ನಲ್ಲಿ ಬದುಕುವುದಕ್ಕಾಗಿ ನಾನು ಇಷ್ಟೆಲ್ಲ ತಪ್ಪುಗಳನ್ನು ಮಾಡೋದನ್ನು ನಿಲ್ಲಿಸಿರುವೆ. ಮತ್ತು ಫಿಟ್ನೆಸ್ನ ರುಟೀನಲ್ಲೂ ಕೂಡ ಕೆಲವೊಂದಿಷ್ಟು ಬದಲಾವಣೆಗಳನ್ನು ಮಾಡಿರುವೆ. ನಂಬರ್ 13, ಸ್ಟಾಪ್ ಗೋಯಿಂಗ್ ಫಾರ್ ಲುಕ್ಸ್. ನಾನು ನನ್ನ ಲುಕ್ಸ್ಗಳ ಬಗ್ಗೆ ಸ್ವಲ್ಪ ಕೇರ್ ಮಾಡ್ತಾ ಇದ್ದೆ. ಸೊ ನಾನು ಹೆಂಗೆ ಕಾಣಿಸ್ತಾ ಇದ್ದೀನಿ, ಏನು ಹಾಕ್ಕೊಂಡಿದ್ದೀನಿ ಅಂತೇಳಿ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ವ್ಯಕ್ತಿನೇ ಅಲ್ಲ. ಆದರೂ ಕೂಡ ಸ್ವಲ್ಪ ವಿಶೇಷ ಗಮನ ಹೊರಗಡೆ ಹೋಗುವಾಗ ಹೀಗೆಲ್ಲ ಥಿಂಕ್ ಮಾಡ್ತಾ ಇದ್ದೆ. ಸೊ ಸರಿಯಾಗಿ ಬಟ್ಟೆ ಹಾಕ್ಕೊಂಡಿದ್ದೇನೆ ಇಲ್ವೋ, ಸೊ ಇದನ್ನು ಹಾಕೋಬಾರ್ದಿತ್ತು, ಆ ಟಿ ಶರ್ಟ್ ಹಾಕೋಬೇಕಾಗಿತ್ತು, ಇದು ಹಾಕೋಬೇಕಾಗಿತ್ತು, ಶೂಸ್ ಇಂಥದ್ದೇ ಇರಬೇಕು, ಪ್ಯಾಂಟ್ ಇದೇ ಇರಬೇಕು, ಚಪ್ಪಲಿ ಕಲರ್ ಮ್ಯಾಚ್ ಆಗ್ತಾಯಿಲ್ಲ, ವಾಚ್ ಕಲರ್ ಮ್ಯಾಚ್ ಆಗಿಲ್ಲ. ಸೊ ಇಂಥವೆಲ್ಲ ನೋಡ್ತಾ ಇದ್ದೆ. ಬಟ್ ಅದನ್ನೆಲ್ಲ ಈಗ ನೋಡೋದನ್ನು ನಿಲ್ಲಿಸಿರುವೆ. ನಾನು ಹೆಂಗಿದ್ದೀನೋ ಹಾಗೆ ಬಿ ಒರಿಜಿನಲ್ ಆ್ಯಸ್ ಇಟ್ ಈಸ್ ನಾನೀಗ ಜನರ ಮುಂದೆ ಪ್ರೆಸೆಂಟ್ ಮಾಡ್ತಾ ಇರುವೆ. ಜಡ್ಜ್ ಮಾಡೋರು ಮಾಡ್ತಾರೆ, ಅವ್ರಿಗೆ ಬುದ್ಧಿ ಇಲ್ಲ, ಸರಿನಾ? ಅಲ್ಟಿಮೇಟ್ಲಿ ವರ್ಕ್ ಆಗೋದೇನಿದೆ, ಬ್ಯೂಟಿ ಏನಿದೆ ಎಲ್ಲ ಜಸ್ಟ್ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್, 3-4 ಸೆಕೆಂಡ್ ಮಾತ್ರ ಬ್ಯೂಟಿ ನೋಡೋರ ಕಣ್ಣಲ್ಲಿ ಉಳಿಯುತ್ತೆ. ಬಟ್ 5ನೇ ಸೆಕೆಂಡಲ್ಲಿ ಪರ್ಸ್ನಾಲಿಟಿ ಮ್ಯಾಟರ್ ಆಗುತ್ತೆ, ಫೈನಾನ್ಸ್ ಮ್ಯಾಟರ್ ಆಗುತ್ತೆ, ನಾವೇನು ಕೆಲಸ ಮಾಡ್ತಾ ಇದ್ದೀವಿ ಅದು ಮ್ಯಾಟರ್ ಆಗುತ್ತೆ. ಸೊ ಹೀಗಿರುವಾಗ ನಾವ್ಯಾಕೆ ಲುಕ್ಸ್ಗಳಿಗಾಗಿ ಅಷ್ಟೊಂದು ವರಿ ಮಾಡಬೇಕು, ಅದನ್ನು ಬಿಟ್ಟಿರುವೆ. ನಂಬರ್ 14, ಸ್ಟಾಪ್ ಗೋಯಿಂಗ್ ಫಾರ್ ಜಿಮ್. ಮುಂಚೆ ನಾನು ಟೈಮ್ ಸಿಕ್ಕಾಗ ಆವಾಗ ಜಿಮ್ಮಿಗೆ ಹೋಗ್ತಾ ಇದ್ದೆ. ಬಟ್ ಈಗ ಜಿಮ್ಮಿಗೆ ಹೋಗೋದನ್ನು ಕೂಡ ಕಂಪ್ಲೀಟಾಗಿ ನಿಲ್ಲಿಸಿರುವೆ. ಸೊ ಜಿಮ್ಮಿಗೆ ಹೋಗುವ ಬದಲು ನಾನು ಹೊರಗಡೆ ಟ್ರಾವೆಲ್ ಮಾಡೋಕ್ಕೆ ಹೋಗಿದ್ರೆ ಅಲ್ಲಿ ಬ್ಯೂಟಿಫುಲ್ ಆಗಿರೋ ಲೊಕೇಶನ್ ಇರುತ್ತೆ, ಹೊಳೆ ದಂಡೆ ಇರುತ್ತೆ, ಸಮುದ್ರದ ತಟ ಇರುತ್ತೆ, ಬೀಚ್ ಇರುತ್ತೆ, ಫಾರೆಸ್ಟ್ ಏರಿಯಾ ಇರುತ್ತೆ, ವಾಟರ್ ಫಾಲ್ಸ್ ಇರುತ್ತವೆ, ಇಲ್ಲ ಟೆಂಪಲ್ಸ್ಗಳಿರ್ತವೆ. ಸೊ ಅಲ್ಲೇ ನಾನು ಪ್ರಾಣಾಯಾಮಗಳನ್ನು, ಮೆಡಿಟೇಷನನ್ನು ಮಾಡ್ತಾ ಇರುವೆ, ಅಲ್ಲೇ ರನ್ನಿಂಗ್ ಮಾಡ್ತಾ ಇರುವೆ. ಸೊ ನಾನು ಮನೆಯಲ್ಲಿದ್ದೆಪ್ಪ ಅಂತಂದರೆ ಮನೆಯಲ್ಲಿ ಮಾಡ್ತಾ ಇರುವೆ. ಸೊ ಜಿಮ್ಮಿಗೆ ಹೋಗೋದು ಯಾಕೋ ಈಗ ಅನಾವಶ್ಯಕ ಅಂತ ಅನ್ನಿಸ್ತಾ ಇದೆ, ದುಡ್ಡು ವೇಸ್ಟ್ ಅಂತ ಅನ್ನಿಸ್ತಾ ಇದೆ, ಅದನ್ನು ಬಿಟ್ಟಿರುವೆ. ಸೊ ಅದನ್ನು ಬಿಟ್ಟಾಗಿದ್ದರಿಂದ ಈಗ ಸ್ವಲ್ಪ ಹ್ಯಾಪಿಯಾಗಿರುವೆ ಮತ್ತು ಜಾಸ್ತಿ ಹೆಲ್ದಿಯಾಗಿರುವೆ, ಅದು ಇಂಪಾರ್ಟೆಂಟು. ಇದಿಷ್ಟು ಫಿಟ್ನೆಸ್ಸಲ್ಲಿ ಬದಲಾವಣೆ ಮಾಡಿ ನಿಲ್ಲಿಸಿರುವೆ. ಮತ್ತು ಫೈನಾನ್ಸ್ಗೆ ಸಂಬಂಧಪಟ್ಟಂತೆ ಕೂಡ ಕೆಲವೊಂದಿಷ್ಟು ಬದಲಾವಣೆಗಳನ್ನು ಮಾಡಿರುವೆ ಅಲ್ಲಿಯೂ ಕೂಡ. ನಂಬರ್ 15, ಸ್ಟಾಪ್ ವೇರಿಂಗ್ ಡಿಫರೆಂಟ್ ಆಲ್ವೇಸ್. ಪ್ರತಿ ಸಲ ಹೊಸ ಬಟ್ಟೆ ಹಾಕೋಬೇಕು, ಬೇರೆ ಬೇರೆ ಬಟ್ಟೆ ಹಾಕೋಬೇಕು ಅಂತ ಯೋಚನೆ ಮಾಡ್ತಾ ಇದ್ದೆ. ನಾನು ಖರೀದಿ ಮಾಡ್ತಾ ಇದ್ದೆ, ದುಡ್ಡು ಕೂಡ ಖರ್ಚು ಮಾಡ್ತಾ ಇದ್ದೆ. ಸೊ ಅದನ್ನು ಕೂಡ ನಿಲ್ಲಿಸಿರುವೆ. ಸುಮ್ಮನೆ ಯಾಕೆ, ನಾವೇನು ಹೆಣ್ಮಕ್ಳ 40-50 ಸೆಟ್ಟು ಬಟ್ಟೆಗಳನ್ನು ತಂದುಬಿಟ್ಟು ಕಬೋರ್ಡಲ್ಲಿಡೋಕ್ಕೆ ಮನೆಯಲ್ಲಿ. ಸೊ ನಾವು ಗಂಡ್ಮಕ್ಳಿದ್ದೀವಿ ಅಂತಂದರೆ 4 ಒಳ್ಳೆ ಪ್ಯಾಂಟ್ಸು, 4 ಒಳ್ಳೆ ಶರ್ಟ್ಸು, 1-2-3 ಟಿ ಶರ್ಟ್ಸು, 1-2-3 ಹಾಫ್ ಪ್ಯಾಂಟ್ಸು, ದಟ್ ಈಸ್ ಮೋರ್ ದೆನ್ ಇನಫ್ ಅನ್ನೋದೊಂದು ರಿಯಲೈಸೇಷನ್ ಆಗಿದೆ. ಸೊ ಹೀಗಾಗಿ ನಾನೀಗ ಲಿಮಿಟೆಡ್ ಬಟ್ಟೆಗಳನ್ನೇ ಧರಿಸ್ತಾ ಇರುವೆ. ಮುಂಚೆ ನಾನು ಯೋಚನೆ ಮಾಡ್ತಾ ಇದ್ದೆ, ಇದನ್ನು ಹಾಕ್ಕೊಂಡು ಹೋಗ್ಲಾ, ನಿನ್ನೆ ಇದನ್ನು ಹಾಕ್ಕೊಂಡಿದ್ದೆ, ಇವತ್ತು ಇದನ್ನು ಹಾಕ್ಕೊಳ್ಳೋಣ, ಮಧ್ಯಾಹ್ನ ಇದನ್ನು ಹಾಕ್ಕೊಂಡಿದ್ದೆ, ಮರುದಿನ ಇದನ್ನು ಹಾಕ್ಕೊಳ್ಳೋಣ, ಬೆಳಗ್ಗೆ ಇದಿತ್ತು, ಇದರಲ್ಲೇ ಜಾಸ್ತಿ ಟೈಮ್ ವೇಸ್ಟ್ ಹೋಗ್ತಾ ಇತ್ತು. ಸೊ ಈಗ ಅದು ನಿಂತಿದೆ. ಐ ಡೋಂಟ್ ಕೇರ್ ಅಬೌಟ್ ಇಟ್ ನೌ. ನಂಬರ್ 16, ಸ್ಟಾಪ್ ಬೈಯಿಂಗ್ ಬ್ರ್ಯಾಂಡ್ಸ್. ಮುಂಚೆ ನಾನು ಕಣ್ಮುಚ್ಚಿ ಬ್ರ್ಯಾಂಡ್ಗಳ ಮೇಲೇ ಜಾಸ್ತಿ ಇಂಟ್ರೆಸ್ಟನ್ನು ತೋರಿಸಿ ಖರೀದಿ ಮಾಡ್ತಾ ಇದ್ದೆ, ಜೇಬಿಗೆ ದೊಡ್ಡ ಹಾನಿಯನ್ನು ಮಾಡಿಕೊಳ್ತಾ ಇದ್ದೆ. ಎಲ್ಲವೂ ಕೂಡ ಬ್ರ್ಯಾಂಡೆಡ್ ಆಗಿರಬೇಕು ಅನ್ನೋ ಒಂದು ಕಲ್ಪನೆ ಇತ್ತು. ಸೊ ಬ್ರ್ಯಾಂಡ್ ಇರಲಿಲ್ಲ ಅಂತಂದರೂ ಕೂಡ ಕ್ವಾಲಿಟಿ ಪ್ರಾಡಕ್ಟ್ಗಳು ಬಹಳಷ್ಟಿದ್ವು. ನಾನು ಕ್ವಾಲಿಟಿ ಮೇಲೆ ಫೋಕಸ್ ಮಾಡುವ ಬದಲು ಅದು ಬ್ರ್ಯಾಂಡ್ ಚೆನ್ನಾಗಿದೆ ಅಂತೇಳಿ ಕಣ್ಮುಚ್ಚಿ ಪರ್ಚೇಸ್ ಮಾಡ್ತಾ ಇದ್ದೆ. ಸೊ ಈಗ ನಾನು ಬ್ರ್ಯಾಂಡ್ಸ್ಗಳನ್ನು ಖರೀದಿ ಮಾಡೋದನ್ನೇ ನಿಲ್ಲಿಸಿರುವೆ. ಯಾಕಂತಂದರೆ ಬ್ರ್ಯಾಂಡ್ಸ್ಗಳು ಈಗ ಕ್ವಾಲಿಟಿ ಮೇಂಟೈನ್ ಮಾಡ್ತಾ ಇಲ್ಲ, ಬರೀ ದುಡ್ಡು ಕೇಳ್ತಾ ಇವೆ, ಒಳ್ಳೆ ಹೆಸರಿದೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಏನೇನೋ ಮಾರೋದಿದೆ ಅಂಥೇಳಿ ಮಾರ್ತಾ ಇದ್ದಾರೆ. ಎಲ್ಲದರಲ್ಲೂ ಕೂಡ ಬರ್ತಾ ಇದ್ದಾರೆ, ಅವ್ರದ್ದು ಎಕ್ಸ್ಪರ್ಟ್ ಫೀಲ್ಡ್ ಬಿಟ್ಟುಬಿಟ್ಟು ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಬರ್ತಾ ಇದ್ದಾರೆ ಕಾಪಿ ಪೇಸ್ಟ್ ಮಾಡ್ತಾ. ಸೊ ಹೀಗಾಗಿ ಸ್ವಲ್ಪ ಬ್ರ್ಯಾಂಡ್ಸ್ಗಳನ್ನ ಅವಾಯ್ಡ್ ಮಾಡಿಬಿಟ್ಟು ನಾನೀಗ ಯಾವ ಕ್ವಾಲಿಟಿ ಪ್ರಾಡಕ್ಟ್ಸ್ ಇವೆಯಲ್ಲ ಅವುಗಳನ್ನೇ ಖರೀದಿ ಮಾಡ್ತಾ ಇರುವೆ. ಇದರಿಂದ ಸಿಕ್ಕಾಪಟ್ಟೆ ದುಡ್ಡು ಉಳಿತಾ ಇದೆ ಮತ್ತು ಅನಾವಶ್ಯಕವಾಗಿ ಶಾಪಿಂಗ್ ಮಾಡೋದು ಕೂಡ ತಪ್ಪಿದೆ. ನಂಬರ್ 17, ಸ್ಟಾಪ್ ಡ್ರಿಂಕಿಂಗ್ ಟೀ ಔಟ್ಸೈಡ್. ಮುಂಚೆ ನಾನು ಹೊರಗಡೆ ಸಿಕ್ಕಾಪಟ್ಟೆ ಚಾಯವನ್ನು ಕುಡಿತಾ ಇದ್ದೆ. ಸೊ ಬೆಳಗ್ಗೆನೂ ಕುಡಿಯೋದೆ, ಮತ್ತು 2 ಗಂಟೆ ಬಿಟ್ಟು ಕುಡಿಯೋದೆ. ದಿನದಲ್ಲಿ ನಾನು 7-8 ಸರ್ತಿ ಚಾಯವನ್ನು ಕುಡಿತಾ ಇದ್ದೆ.
ಸೊ ಇದು ಆರೋಗ್ಯಕ್ಕೂ ಕೂಡ ಅನ್ಹೆಲ್ದಿ ಆಗಿತ್ತು, ಮತ್ತು ದುಡ್ಡು ಕೂಡ ಖರ್ಚಾಗ್ತಾ ಇತ್ತು. ದುಡ್ಡು ಬರ್ಬೋದು, ಗಳಿಸ್ಬೋದು, ನಾನು ಗಳಿಸ್ತಾ ಇದ್ದೀನಿ, ಬಟ್ ಹೆಲ್ತನ್ನು ಗಳಿಸೋಕ್ಕಾಗಲ್ಲ. ಸೊ ಹೀಗಾಗಿ ನಾನು ಹೊರಗಡೆ ಚಾಯ್ ಕುಡಿಯೋದನ್ನು ಕಂಪ್ಲೀಟಾಗಿ ನಿಲ್ಲಿಸಿರುವೆ. ಇದಕ್ಕೆ ಕಾರಣ ಏನಪ್ಪ ಅಂತಂದರೆ, ಹೊರಗಡೆ ಈಗ ಭಾಳಷ್ಟು ಫ್ರ್ಯಾಂಚೈಸಿಡ್ ಆಗಿರೋ ಚಹಾ ಅಂಗಡಿಗಳು ಬಂದಿವೆ. ಮುಂಚೆ ಎಲ್ಲ ಹೆಂಗೆ ಗಾಢ ಮೇಲೆ ಸಖತ್ತಾಗಿ ಚಹಾ ಮಾಡಿ ಕೊಡ್ತಾಯಿದ್ರು, ಫ್ರೆಶ್ ಹಾಲನ್ನು ಹಾಕಿಬಿಟ್ಟು ಒಳ್ಳೆ ರೀತಿಯಲ್ಲಿ ಟೇಸ್ಟಿಯಾಗಿ ಚಹಾ ಮಾಡಿ ಕೊಡ್ತಾಯಿದ್ರು. ಬಟ್ ಈಗ ಮಷೀನಲ್ಲಿ ಪೌಡರ್ ಹಾಕಿ ಚಹಾ ಮಾಡಿ ಕೊಡ್ತಾ ಇದ್ದಾರೆ. ಹಾಲು ಕೂಡ ಪೌಡರೇ, ಟೀ ಪೌಡರೇ. ಸೊ ಅದರಲ್ಲಿ ಏನು ಟೇಸ್ಟೇ ಇರಲ್ಲ, ಸುಮ್ಮನೆ ಬಿಸಿ ನೀರು ಕೊಡ್ದಂಗೆ ಕುಡಿಯೋದು. ಸೊ ಹಾಗಾಗಿ ನಾನು ಹೊರಗಡೆ ಚಾಯನ್ನು ಕುಡಿಯೋದನ್ನು ಬಿಟ್ಟು ನನಗೆ ಯಾವಾಗ ಕುಡಿಬೇಕನ್ಸತ್ತಲ್ಲ ಮನೆಯಲ್ಲಿ ಮಾಡಿ ಕುಡಿತಾ ಇರುವೆ. ಸೊ ಈ ರೀತಿ ನಾನು ಮನೆಯಲ್ಲೇ ಚಹಾ ಮಾಡಿ ಕುಡಿಯುವಾಗ ಐ ಆಮ್ ಎಂಜಾಯಿಂಗ್ ಇಟ್. ಚಹಾ ಮಾಡೋ ಪ್ರೊಸೆಸನ್ನು ಕೂಡ ಎಂಜಾಯ್ ಮಾಡ್ತಾ ಇರುವೆ, ಮತ್ತು ನಾನು ಇಷ್ಟು ಕಷ್ಟಪಟ್ಟು ಚಹಾ ಮಾಡೋದ್ರಿಂದ ಕುಡಿಯುವಾಗಲೂ ಕೂಡ ಎಂಜಾಯ್ ಮಾಡ್ತಾ ಕುಡಿಯುವೆ. ಇಟ್ಸ್ ಅ ಡಿಫ್ರೆಂಟ್ ಫೀಲಿಂಗ್. ಸೊ ಈ ರೀತಿ ನಾನು ಫೈನಾನ್ಸ್ಗೆ ರಿಲೇಟೆಡ್ ಆಗಿ ಬದಲಾವಣೆಗಳನ್ನು ಮಾಡಿರುವೆ. ಇನ್ನು ನಂಬರ್ 18 ಆ್ಯಂಡ್ ಲಾಸ್ಟ್, ಇದು ನನ್ನ ಜೀವನದ ಅತಿ ದೊಡ್ಡ ಬದಲಾವಣೆ ಆಗಿದೆ. ಸೊ ಆ ಬದಲಾವಣೆ ಏನಪ್ಪ ಅಂತಂದರೆ ಡೊನೇಟ್ ಮನಿ. ಸೊ ಇಷ್ಟು ದಿನ ನಾನು ಮನಿಯನ್ನು ಡೊನೇಟ್ ಮಾಡ್ತಾ ಇರಲಿಲ್ಲ. ಸೊ ಈಗ ಸ್ವಲ್ಪ ಸ್ವಲ್ಪ ಹಣವನ್ನು ಡೊನೇಟ್ ಮಾಡಬೇಕಂತ ಡಿಸೈಡ್ ಮಾಡಿರುವೆ. ಸೊ ಇವತ್ತಿನಿಂದ ನಾನು 100 ರೂಪಾಯಿಯನ್ನು ಪ್ರತಿದಿನ ಗಳಿಸಿದರೆ ಅದರಲ್ಲಿ 30 ರೂಪಾಯಿಯನ್ನು ದಾನ ಮಾಡಬೇಕಂತೇಳಿ ಒಂದು ಫಿಕ್ಸ್ ರೂಲನ್ನು ತರ್ತಾ ಇರುವೆ. ಸೊ ನಾನು ಪ್ರತಿ ಮಂತ್ ಎಂಡಿಗೆ ಕೂತ್ಕೊಂಡು ಎಲ್ಲ ಕ್ಯಾಲ್ಕುಲೇಷನ್ಗಳನ್ನು ಮಾಡುವೆ. ಸೊ ಅದರಲ್ಲಿ ನಾನು ಎಷ್ಟು ಗಳಿಸಿರ್ತೀನಲ್ಲ ಅದರಲ್ಲಿ 30% ದಾನ ಮಾಡೋಕ್ಕೆ ಡಿಸೈಡ್ ಮಾಡಿರುವೆ. ಸೊ ಇದರಿಂದ ಒಂದು ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ, ಸೆಲ್ಫ್ ಪ್ರೌಡ್ ಫೀಲ್ ಆಗುತ್ತೆ. ನಾನು ಕೂಡ ಬದುಕಿರುವೆ, 4 ಜನರಿಗೆ ಒಳ್ಳೆಯದನ್ನು ಮಾಡ್ತಾ ಇದಿರುವೆ ಅನ್ನೋದು ಫೀಲ್ ಆಗುತ್ತೆ. ಮತ್ತು ಯಾರು ಕಷ್ಟದಲ್ಲಿದ್ದಾರಲ್ಲ ಅವ್ರಿಗೆ ಹೆಲ್ಪ್ ಆಗುತ್ತೆ, ಮತ್ತೊಂದು 4 ಜನ ನನ್ನ ನೆಟ್ವರ್ಕಲ್ಲಿ ಬರ್ತಾರೆ. ಸೊ ನಾನು ಹೆಂಗಿದ್ರು ಮಾರ್ಕೆಟಿಂಗ್ ಮೇಲೆ ಖರ್ಚು ಮಾಡಲೇಬೇಕು ನನ್ನ ಸರ್ವಿಸು ಪ್ರಾಡಕ್ಟ್ಗಳನ್ನು ಮಾರೋಕ್ಕೆ. ಸೊ ನಾನು ಜನರಿಗೇನೆ ಸ್ವಲ್ಪ ಹೆಲ್ಪ್ ಮಾಡಿದರೆ ಅವರೇ ಮಾರ್ಕೆಟಿಂಗ್ ಮಾಡ್ತಾರೆ. ಸೊ ಈ ಒಂದು ಉದ್ದೇಶದಿಂದ ನಾನು ಇದೊಂದು ಲಾಸ್ಟ್ ಬದಲಾವಣೆಯನ್ನು ಮಾಡಿರುವೆ. ಹಣವನ್ನು ಸುಮ್ಮನೆ ಕೂಡಿಟ್ಟು ಬ್ಯಾಂಕಲ್ಲಿ ಕಳುಹಿಸೋದ್ರ ಬದಲು ಅದನ್ನು ಸ್ವಲ್ಪ ಡೊನೇಟ್ ಮಾಡ್ತಾ ಇರುವೆ. ಸೊ ಈ ರೀತಿ ನಾನು 18 ಸಂಗತಿಗಳನ್ನು ಸ್ಟಾಪ್ ಮಾಡೋದ್ರಿಂದ ಈಗ ನಾನು ಬೆಟರ್ ಫೀಲ್ ಮಾಡ್ತಾ ಇರುವೆ. ನನ್ನ ಮೇಲೆ ನನಗೀಗ ಪ್ರೌಡ್ ಫೀಲ್ ಇದೆ, ಹೆಮ್ಮೆ ಇದೆ, ಮತ್ತು ನಾನು ಹೆಲ್ದಿಯಾಗಿಯೂ ಕೂಡ ಇರುವೆ, ಹ್ಯಾಪಿಯಾಗಿಯೂ ಕೂಡ ಇರುವೆ, ಸಕ್ಸಸ್ಫುಲ್ ಕೂಡ ಆಗ್ತಾ ಇರುವೆ. ಸೊ ನಿಮಗೂ ಕೂಡ ಅವಶ್ಯಕತೆ ಇದೆ ಬೇಕಂತ ಅನಿಸಿದರೆ ನೀವು ಕೂಡ ಈ ಸ್ಲೋ ಲಿವಿಂಗ್ ಸ್ಟ್ರಾಟಜಿಯನ್ನು ಫಾಲೋ ಮಾಡಿಬಿಟ್ಟು ಬೆಟರ್ ಲಿವಿಂಗನ್ನು ಅಡಾಪ್ಟ್ ಮಾಡ್ಕೋಬೋದು. ಇದು ನಿಮ್ಮ ಚಾಯ್ಸ್ ಆಗಿದೆ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.